I am Dr. Rakesh. I am interventional cardiologist practicing at Swara Multispeciality Hospital, Anantapur. నా పేరు వెంకటరాముడు. నా వయసు 43. ఒక వారం నుంచి ఈ చేతులు నొప్పి వచ్చినాయి. ఆ వారం తర్వాత ఈ దవడలు వచ్చింది. సార్ దగ్గరికి వచ్చినాను. ಸೊ ರಾಮುಡು ನಮ್ಮ ಹತ್ರ ಬಂದಾಗ ನನ್ಗೆ ದವಡೆಯಲ್ಲಿ ನೋವು ಬರ್ತಾ ಇದೆ, 2 ದಿನದಿಂದ ಕೈಯಲ್ಲಿ ನೋವು ಬರ್ತಾ ಇದೆ ಅಂತ ಹೇಳ್ದ. ಅದು ನನಗೆ ಗೊತ್ತಿತ್ತು, ಅದು ಹಾರ್ಟ್ ಪೈನ್ ಅಂತ ಹೇಳ್ಬಿಟ್ಟು. ಸೊ ನಾನು ಹಾರ್ಟ್ ಪೈನ್ ಅಂತ ಕಂಡ್ಕೊಂಡು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ. ಒಂದು ಬ್ಲಾಕ್ ಇತ್ತು, ಸ್ಟೆಂಟ್ ಹಾಕಿದ್ವಿ. ಸೊ ಜನ ಏನ್ ಮಾಡ್ತಾರೆ ಅಂದ್ರೆ, ದವಡೆಯಲ್ಲಿ ನೋವು ಬಂದಾಗ, ಎದೆಯಲ್ಲಿ ಉರಿ ಬಂದಾಗ, ಇಲ್ಲಿ ಉರಿ ಬಂದಾಗ ಅದು ಗ್ಯಾಸ್ಟ್ರಿಕ್ ಅನ್ಕೊಂಡು ತುಂಬಾ ದಿನ ತಿರುಗಿ ಸಡನ್ గా ಪ್ರಾಣಾಪಾಯ ಆಗೋದು, ಆ ತರ ಏನಾದ್ರು ರಿಸ್ಕ್ ಇರತ್ತೆ. ಸೊ ನೀವೇನ್ ಮಾಡ್ಬೇಕಂದ್ರೆ, ಯಾರಿಗಾದ್ರೂ ಇಲ್ಲಿ ಉರಿ ಬರೋದು, ಇಲ್ಲಿ ನೋವು ಬರೋದು, ಇದೆಲ್ಲ ಉರಿ ಬಂದ್ರೆ ಯಾವತ್ತೂ ನೀವು ಗ್ಯಾಸ್ಟ್ರಿಕ್ ಅಂತ ಅನ್ಕೋಬೇಡಿ. ಯಾವತ್ತಾದ್ರೂ ನೀವು ನಡೀತಿರ್ತೀರಿ, ನಡೆದಾಗ ಎದೆಲಿ ಉರಿ, ಭಾರ, ನೋವು ಎದೆಯಲ್ಲಿ ಬರ್ಬೋದು, ಇಲ್ಲ ಭುಜದಲ್ಲಿ ಬರ್ಬೋದು, ಬೆನ್ನಲ್ಲಿ ಬರ್ಬೋದು, ಇಲ್ಲಿಂದ ಮೇಲ್ಗಡೆ ಇಲ್ಲಿವರೆಗೂ ಯಾವ್ದೋ ಒಂದು ಭಾಗದಲ್ಲಿ ನೋವು ಬರ್ತದೆ, ನೀವು ನಿಂತ್ಕೊಳ್ತೀರಿ, ಕಮ್ಮಿ ಆಗ್ಬಿಡ್ತದೆ. ಇದು ಹಾರ್ಟ್ ಪೈನ್ ಲಕ್ಷಣ. ಸೊ ಲಕ್ಷಣ ಗೊತ್ತಿದ್ರೆ ಮುಂಜಾಗ್ರತೆಯಾಗಿ ಹಾಸ್ಪಿಟಲ್ಗೆ ಹೋಗ್ಬೋದು. ನಿಮ್ಗೆ ಏನ್ ಟ್ರೀಟ್ಮೆಂಟ್ ಬೇಕು ಅದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಮುಂದಕ್ಕೆ ಚೆನ್ನಾಗಿರ್ಬೋದು. ಮೈನ್ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ. ಅಂದ್ರೆ ಹಾರ್ಟ್ ವೀಕ್ ಆದ್ರೆ ಮತ್ತೆ ನಡೆಯೋದಕ್ಕೆ ಆಯಾಸ, ಯಾವಾಗ್ಲೂ ಆಯಾಸ ಬರ್ತಾ ಇರೋದು, ಬೇರೆ ತರ ಆಪರೇಷನ್ಸ್, ಇಲ್ಲ ಹಾರ್ಟ್ ತುಂಬಾ ವೀಕ್ ಆಗ್ಬಿಟ್ರೆ ಮಲ್ಕೊಳಕ್ ಆಗಲ್ಲ, ಮಲ್ಗಿದ್ರೆ ಆಯಾಸ ಬರುತ್ತೆ, ಆ ತರ ಎಲ್ಲ ತೊಂದರೆ ಬರುತ್ತೆ. ಅದೇ ನೀವು ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಮುಂಚೆ ಹೋಗಿ ಹಾಸ್ಪಿಟಲ್ ಅಲ್ಲಿ ತೋರಿಸ್ಕೊಂಡ್ರೆ ಈ ತರ ಎಲ್ಲ ಕಾಂಪ್ಲಿಕೇಶನ್ಸ್ ಇರಲ್ಲ. ಏನ್ ಟ್ರೀಟ್ಮೆಂಟ್ ಬೇಕೋ ಅದು ತಗೊಂಡು ನೀವು ಸಂತೋಷವಾಗಿರ್ಬೋದು. ಸೊ ಇನ್ನೊಂದ್ಸಲ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತಾದ್ರೂ ಸ್ಮೋಕಿಂಗ್ ಮಾಡೋರು, ಶುಗರ್ ಇರೋರು, BP ಇರೋರು, ವಯಸ್ಸಾಗಿರೋರು, ಇದೆಲ್ಲ ಉರಿ ಬರೋದು, ಇದು ಹಿಡ್ಕೊಳ್ಳೋದು, ಈ ತರ ಉರಿ ಬಂದ್ರೆ ಇಮಿಡಿಯೇಟ್ ಆಗಿ ನಿಮ್ ಹತ್ರ ಇರೋ ಹಾರ್ಟ್ ಡಾಕ್ಟರ್ಗೆ ತೋರಿಸಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಮುಂದಕ್ಕೂ ಸಂತೋಷವಾಗಿರ್ಬೋದು. ಥ್ಯಾಂಕ್ ಯು.